ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತಿನ ವೀಡಿಯೋ ನೋಡ್ತಾರೋ ಗೈಸ್, ನಾನು ಟಗರು ಫಾರ್ಮ್ ಯಾವ ರೀತಿ ಐತೆ ಅಂತ ತಿಳಿಸ್ತಾನೆ. ಅದರಲ್ಲಿ ಏನೇನು ತಿಳಿಸ್ತೀನಿ ಅಂದರೆ, ಇವತ್ತು ಯಾವ ರೀತಿ ನಮಗೆ ಟಗರುಗಳಿಂದ ಲಾಸ್ ಆಗೋದು ಅಂತಲೂ ತಿಳಿಸ್ತೀನಿ. ಮತ್ತು ಯಾವ ರೀತಿ ತಿಂಡಿ ಕೊಡ್ತಾರೆ ಮತ್ತು ಯಾವ ರೀತಿ ಮೇವು ಕೊಡ್ತಾರೆ ಫಾರ್ಮಲ್ಲೂ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಎಲ್ಲರೂ ಕೂಡ ತಪ್ಪದೇ ನೋಡಿ ಅನ್ನೋಂಥ ಪ್ರಾರಂಭ ಮಾಡುತ್ತಿದ್ದೀನಿ. ನೋಡ್ತಾರೋ ಫ್ರೆಂಡ್ಸ್, ನೀವು ಈ ಟಗರು ಫಾರ್ಮಲ್ಲಿ ಅಂದರೆ ಆ ಟಗರು ಫಾರ್ಮ್ಗಿಂತ ನಮ್ಮ ಮುಂದೆ ತಿಳಿಸೋ ಟಗರು ಫಾರ್ಮ್ಗಿಂತ ಒಂದು ತಿಂಗಳು ಹಿಂದೆ ತಂದಿದ್ದು ಮರುಗಳು ಅಂತಲೇ ಹೇಳ್ತೀನಿ. ಮತ್ತು ಈ ಫಾರ್ಮಲ್ಲಿ ಟಗರುಗಳು ನೋಡ್ತಾ ಇರ್ಬೋದು ಯಾವ ರೀತಿ ಐತೆ ಅಂತ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ರೀತಿ ಟಗರುಗಳೆಲ್ಲ ಚೆನ್ನಾಗಿ ಬಂದೈತೆ, ಏನೂ ತೊಂದರೆ ಇಲ್ಲ. ಆದರೆ ಏನಪ್ಪ ಅಂದರೆ ಯಾವ ರೀತಿ ಲಾಸ್ ಆಗೋದು ನೋಡಿ. ಇದು ನೋಡಿ, ಹಿಂದ್ಗಡೆ ಕಾಲು ಒಡ್ಡಾಗೈತೆ. ಈ ರೀತಿ 8 ಟಗರುಗಳು ಆಗೈತೆ. ಅದು 2ರಿಂದ ಸ್ವಲ್ಪ ಲಾಸ್ ಆಯ್ತದೆ ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು ಈ ಟಗರು ಫಾರ್ಮಲ್ಲಿ ಇನ್ನೆಲ್ಲ ಚೆನ್ನಾಗಿ ಬಂದೈತೆ ಮರಿಗಳು. ಇನ್ನೊಂದು 8 ಟಗರು ಕೊಂಬಿಲ್ಲ, ಅದೇನು ತೊಂದರೆ ಆಗೋಲ್ಲ. ಆದರೆ ಒಡ್ಡ ಕಾಲಾಗಿರೋದು ತೊಂದರೆ ಆಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇರ್ಬೋದು ಮತ್ತು ಯಾವ ರೀತಿ ಐತೆ ಅಂತ ಟಗರುಗಳು. ಆಮೇಲೆ ಇನ್ನು ನಾನು ಮೇವು ಯಾವ ರೀತಿ ಕೊಡ್ತಾರೆ ಅಂತ ತಿಳಿಸೋದಾದರೆ ಫ್ರೆಂಡ್ಸ್, ಇವಕ್ಕೆ ಮಾಮೂಲಿ ಈಗ ಸೈಲೇಜ್ ಕೊಡ್ತಾರೆ. ಮತ್ತು ಸೈಲೇಜು ಮತ್ತು ಹಳ್ಜೋ ಕಡ್ಡಿ, ಮಾಮೂಲಿ ಹಳ್ಜೋ ಕಡ್ಡಿ, ಸೈಲೇಜ್ ಇದ್ದಾಗ ಸೈಲೇಜು, ಇಲ್ಲಾಂದರೆ ಗದ್ದೆಲಿ ಬೆಳೆದಾಗ ಹಳ್ಜೋ ಕಡ್ಡಿ, ಆ ರೀತಿ ಮೇವು ಹಾಕ್ತಾರೆ. ಮತ್ತು ಪಾರಮ್ ಕಡ್ಡಿ ಮಾತ್ರ ಒಂದು ಟ್ರಿಪ್ ಹಾಕಿ ಹಾಕ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಅಂದರೆ ತಿಂಡಿ ಯಾವ ರೀತಿ ಕೊಡ್ತಾರೆಪ್ಪ ಅಂದರೆ, ಹಳ್ಜೋಳ, ಕಡಲೆಕಾಯಿ ಒಟ್ಟು, ಕಡಲೆಕಾಯಿ ಹಿಂಡಿ, ಈ ರೀತಿ 3 ರೀತಿ ಕೊಡ್ತಾರೆ. ಮತ್ತು ನೀರು ತೋರ್ಬೇಕಾದ್ರೆ ಒಟ್ಟು ಉದುರಿಸ್ಕೊಂಡು ನೀರು ತೋರ್ತಾರೆ. ಏನಕ್ಕಪ್ಪ ಅಂದರೆ ನೀರು ಚೆನ್ನಾಗಿ ಕುಡಿದ್ರೆ ಆರೋಗ್ಯವಾಗಿರ್ತವೆ ಅಂತ ಹೇಳಿ ಟಗರುಗಳು. ಮತ್ತು ನೆಲ್ಲುಲು ಒಂದು ಟ್ರಿಪ್ನ ರಾತ್ರಿ ನೆಲ್ಲುಲು ಹಾಕ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟು ಈ ರೀತಿ ಇಲ್ಲಿ ಟಗರುಗಳು ಸಾಕ್ತಾರೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಅಂತ. ಈ ಫಾರ್ಮಲ್ಲಿ ಎಲ್ಲ ಟಗರುಗಳು ಚೆನ್ನಾಗೈತೆ. ಅವೆರಡು ಸ್ವಲ್ಪ ಒಡ್ಡ ಕಾಲಾಗಿರೋದ್ರಿಂದ ಈ ರೀತಿ ಈ ಫಾರ್ಮಲ್ಲಿ ಕಡಿಮೆ ರೇಟ್ಗೆ ಹೋಗುತ್ತೆ ಅವೆರಡು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೈತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಈ ಫಾರ್ಮಲ್ಲಿ ಟಗರುಗಳು ಯಾವ ರೀತಿ ಐತೆ ಅಂತ. ನೀವು ಬನ್ನಿ ಫ್ರೆಂಡ್ಸ್, ಮುಂದಿನ ಟಗರು ಫಾರ್ಮ್ ತೋರಿಸ್ತೀನಿ. ನೋಡ್ತಾರೆ ಫ್ರೆಂಡ್ಸ್, ಈ ಟಗರು ಫಾರ್ಮ್ಗಳಲ್ಲಿ ಒಂದು ತಿಂಗಳು ಮುಂಚಾಗಿ ತಂದಿದ್ದು ಮರುಗಳು. ಈ ಫಾರ್ಮಲ್ಲಿ ನೋಡ್ತಾ ಇರ್ಬೋದು ನೀವು ಟಗರುಗಳು ಯಾವ ರೀತಿ ಐತೆ. ಅದೇ ರೀತಿ ಇಲ್ಲೂ ಈ ಫಾರ್ಮಲ್ಲೂ ನೋಡಿ, ಇದೊಂದು ಟಗರು ಐತೆ ನೋಡಿ, ಆ ರೀತಿ ಒಡ್ಡಾಗೈತೆ 8 ಟಗರು. ಇಲ್ಲೂ ಒಂದು 8 ಟಗರು ಅದೇ ರೀತಿ ಒಡ್ಡಾಗೈತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಐತೆ ಅಂತ ಟಗರುಗಳು. ನೋಡ್ತಾ ಇರ್ಬೋದು ನೀವು ಇಲ್ಲೂ ಅದೇ ರೀತಿ, ಅಂದರೆ ಅಲ್ಲಿ ಯಾವ ರೀತಿ ಮೇವು ಹಾಕ್ತಾರೆ ಅದೇ ರೀತಿ. ಮತ್ತು ಇಲ್ಲಿ ಮನೆ ಕುರಿ ಒಂದು ಐತೆ ನೋಡಿ, ಅದು ಆ ಕುರಿನೇ ಈ ಟಗರನ್ನ ಹಾಕಿರೋದು. ಮರಿಯ ಕೊಂಬಿಲ್ಲ ಆದರೆ ಅದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಐತೆ ಅಂತ ಟಗರುಗಳು. ಒಂದು ತಿಂಗಳು ಮುಂಚಾಗಿ ತಂದಿದ್ದಾವೆ ಅಂತ ಹೇಳ್ತೀನಿ. ಆಮೇಲೆ ನೀವು ಅನ್ಕೋಬೋದು, ಬ್ರೋ ಯಾಕೆ ನೀವು ಬ್ಲ್ಯಾಕ್ ಆಗಿರ್ಬೋದು ಆ ರೀತಿ ಎಲ್ಲ ತಂದಿಲ್ಲ ಅಂತ. ಅಂದರೆ ಏನಪ್ಪ ಅಂದರೆ, ಈಗ ಬಕ್ರೀದ್ ಟೈಮಲ್ಲಿ ಜಾಸ್ತಿ ಇವನ್ನೇ ಲೈಕ್ ಮಾಡೋದ್ರಿಂದ ಇದೇ ರೀತಿ ಮರಿಗಳು ತರ್ತಾರೆ. ಒಂದು ಸ್ವಲ್ಪ ಬ್ಲ್ಯಾಕ್ ಇರಬೇಕು ಮತ್ತು ವೈಟ್ ಇರಬೇಕು, ಆ ರೀತಿ ಮರಿಗಳು ಲೈಕ್ ಆಗಿ ಓಡೋದ್ರಿಂದ ಇದೇ ರೀತಿ ಮರಿಗಳು ಜಾಸ್ತಿ ತಂದು ಸಾಕ್ತಾರೆ ಅಂತಲೇ ಹೇಳ್ತೀನಿ. ಇಲ್ಲಿ ಯಾವ ರೀತಿ ಮೇವು ಕೊಡ್ತಾರೆ ಅಪ್ಪ ಅಂದರೆ, ಇಲ್ಲಿ ಸೈಲೇಜು ಮತ್ತು ಪಾರಮ್ ಕಡ್ಡಿ, ಅದೇ ರೀತಿ ಹಳ್ಜೋಳ ಮತ್ತು ಕಡಲೆಕಾಯಿ ಒಟ್ಟು, ಕಡಲೆಕಾಯಿ ಹಿಂಡಿ ಅದು ಕೊಡ್ತಾರೆ ಅಂತಲೂ ಹೇಳ್ತೀನಿ. ಅಂದರೆ ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ ನೋಡಿ ಈಗ ಒಂದು ಸಣ್ಣ ಮರಿ ತಂದುಬಿಟ್ಟವ್ರೆ, ಅಲ್ಲಿ ಓಡಾಡ್ಕೊಂಡೈತೆ ಅದು ನೋಡಿ. ಅದೇ ಮತ್ತು ಎಲ್ಲಿ ಬೇಕಲ್ಲಿ ಮೇಯ್ಕೊಂಡು ಓಡಾಡ್ಕೊಂಡೈತೆ. ಅಂದರೆ ಗುದ್ದಾಡೋಕೆ ಹೋದ್ರೆ ದೊಡ್ಡವಲ್ವ, ಹೆದ್ರುಕೊಳ್ಳುತ್ತೆ. ಮರಿ ಮೇಯ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಐತೆ ಅಂತ ಹೇಳ್ತೀನಿ. ನೋಡ್ತಾ ನಾನು ತೋರುವೆ ನಿಮಗೆ ಆ ಕಡೆಗೆಲ್ಲ ಹೋಗಿ, ಏನಕ್ಕಪ್ಪ ಬೆದರುತ್ತವೆ ಹೊಸಬ ಅಲ್ವ, ಅದರಿಂದ ಬೆದರೋದ್ರಿಂದ ಇಲ್ಲೇ ಹೋಗೋಕ್ಕಾಯ್ತಿರ್ಲಿಲ್ಲ, ಇಲ್ಲೇ ವೀಡಿಯೋ ಮಾಡೋಕ್ಕಾಯ್ತಿರಲಿಲ್ಲ, ಬೆದರವು. ಅದರಿಂದ ಇಲ್ಲೇ ದೂರದಿಂದನೇ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಹೋದು ಟಗರುಗಳೆಲ್ಲ ಯಾವ ರೀತಿ ಐತೆ ಅಂದರೆ. ಆಮೇಲೆ ನಾನು ಏನು ಮಾಡ್ತಾರೆ ಅಂದರೆ, ಈಗ ಬಕ್ರೀದ್ ಟೈಮಲ್ಲಿ ಸ್ವಲ್ಪ ಬಂದರೆ ಇನ್ನೊಂದೂವರೆ ತಿಂಗಳು 2 ತಿಂಗಳು ಆ ರೀತಿ ಐತೆ ಅಂದಾಗ ಸ್ವಲ್ಪ ಅಕ್ಕಿ ಕೊಡ್ತಾರೆ. ಯಾಕಪ್ಪ ಅಂದರೆ ಚೆನ್ನಾಗಿ ಮಿಂಚು ಬರಲಿ, ಟಗರುಗಳು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿದ್ದಾಲಿ ಅಂದ್ಬಿಟ್ಟು ಲಾಸ್ಟು ಒಂದು ಅಕ್ಕಿ ಕೊಡ್ತಾರೆ. ಇದೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆದ ಮತ್ತು ಮರಿಬಿಟ್ಟು ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.